ಕಂಡೀಷನ್ ನೋಡಬಹುದು ನೀವು ಹೆಂಗಿದೆ, ಆಲ್ಮೋಸ್ಟ್ ಒಂದ್ ಸ್ಕ್ರಾಚ್ ಇಲ್ಲ ಗಾಡಿನಲ್ಲಿ. 2018 ಮಾಡಲ್ ಇದು ಸರ್. ಇದು ಬೆನ್ಲಿ 600i 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ತುಂಬಾ ಚೆನ್ನಾಗಿದೆ. ಇದು ಎಕ್ಸಾಕ್ಟ್ ರಾಯಲ್ ಎನ್ಫೀಲ್ಡ್ GT ಗ್ರೀನ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ ಇವ್ರ ಹತ್ರ. ತುಂಬಾ ಸೈಕ್ ಆಗಿದೆ ಕಂಡೀಷನ್, ಆಫರ್ ಪ್ರೈಸ್ ಅಂತ ಹೇಳ್ಬೋದು. ಗುರು ಏನ್ ಸೈಕ್ ಆಗಿದೆ ನೋಡಿ ಗಾಡಿ ಇದು, ಅಂದ್ರೆ RR 310 ಅಂತ. ಈ ತರ ಗಾಡಿ ಎಲ್ಲೂ ಸಿಗಲ್ಲ ನಿಮ್ಗೆ, ಈ ತರ ಕಂಡೀಷನ್ ಅಲ್ಲಿ ಇರೋದು. ಅದು ಈ ವರ್ಷದ ಮಾಡಲ್ ಇದು 2024, ಅಂದ್ರೆ ಒಂದ್ ವರ್ಷನೂ ಯೂಸ್ ಆಗಿಲ್ಲ ಗಾಡಿ. BMW 310 ಕೂಡ ಅವೈಲೇಬಲ್ ಇದೆ. ಸೊ ಎಲ್ಲ ಆಲ್ಮೋಸ್ಟ್ ಫಸ್ಟ್ ಪಾರ್ಟಿ ಯೂನರ್ಸ್ ಮಾತ್ರ ಇರೋದು. ಸೊ ಇಲ್ಲಿ ನೋಡಿ ಕವಾಸಕಿ ನಿಂಜಾ 300 ಇದು ಕೂಡ ಅವೈಲೇಬಲ್ ಇದೆ ಇವ್ರ ಹತ್ರ ಗ್ರೀನ್ ಕಲರ್ ಅಲ್ಲಿ. ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ ಅಲ್ಲಿ 3 ಗಾಡಿ ಅವೈಲೇಬಲ್ ಇದೆ ಇವ್ರ ಹತ್ರ. ಸೊ ಇಲ್ಲಿ ನೋಡ್ಬೋದು ಬ್ಲಾಕ್ ಅಂಡ್ ರೆಡ್ 2 ಇದೆ. ಸೊ 2 ಗಾಡಿ ಅವೈಲೇಬಲ್ ಇದೆ ಹಾರ್ಲಿ ಡೇವಿಡ್ಸನ್ ಅಲ್ಲಿ 2016 ಮತ್ತೆ 2018 ಮಾಡಲ್. ಏನ್ ಮಾಡಿಫಿಕೇಶನ್ಸ್ ಎಲ್ಲ ಆಗಿದೆ ಅಂತ ಗಾಡಿಯಲ್ಲಿ. ರಾಯಲ್ ಎನ್ಫೀಲ್ಡ್ ಅಲ್ಲಿ ಹೋಂಡಾ ವೇರಿಯಂಟ್ ಬಿಟ್ಟಿದ್ದ ನೋಡಿ, ಸೊ ಅದು ಕೂಡ ಅವೈಲೇಬಲ್ ಇದೆ ಇವ್ರ ಹತ್ರ. ಹೋಂಡಾ ಹೈನಸ್ ಏನ್ ಅಷ್ಟೊಂದು ಯೂಸೇ ಆಗಿಲ್ಲ. ನೀವು ನಂಬರ್ ನೋಡ್ಕೊಬಹುದು, ನಂಬರ್ ಎಷ್ಟು ಚೆನ್ನಾಗಿದೆ ಇದ್ರದ್ದು ಅಂತ, 9990 ಅಂತ. ಸೊ 2022 ಮಾಡಲ್ ಅಂತೆ, ತುಂಬಾ ಚೆನ್ನಾಗಿದೆ ಕಂಡೀಷನ್ ಮಾತ್ರ. ಸೊ ಇದು ನೋಡ್ಬೋದು, ಇದು RC 390, ಇದು 2023 ಮಾಡಲ್. ಇದು ಫಸ್ಟ್ ಪಾರ್ಟಿ ಓನರ್, ಇದು ಅಷ್ಟೊಂದು ಯೂಸೇ ಆಗಿಲ್ಲ. ಡಿಯೋ ಮತ್ತೆ ಆಕ್ಸಸ್ ಬಂದು 2022 ಮಾಡಲ್. ಎಂಟಾರ್ಕ್ ಬಂದ್ಬಿಟ್ಟು 2023 ಮಾಡಲ್. ಇಲ್ಲಿ ನೋಡಿ ರಾಯಲ್ ಎನ್ಫೀಲ್ಡ್ ಹಂಟರ್ ಅಂತ. ಸೊ ಇದು ಫಸ್ಟ್ ಪಾರ್ಟಿ ಓನರ್, ಇಟಲಿ ಬಂದ್ಬಿಟ್ಟು 2 lakh ಇದೆ. ಸೊ ಇವ್ರ ಹತ್ರ ಬೇರೆ 90,000 ಅಷ್ಟೇ. ಕಾಲೇಜ್ ಸ್ಟೂಡೆಂಟ್ಸ್ ಲೈಕ್ ಯಂಗ್ ಏಜ್ ಇವೆಲ್ಲ ಇದನ್ನ ಪ್ರಿಫರ್ ಮಾಡ್ತಾರೆ. R15 85,000 ಸಿಗ್ತಾ ಇದೆ. FZS ನೋಡ್ಕೊಬಹುದು. 2021 ಫಸ್ಟ್ ಪಾರ್ಟಿ ಓನರ್ ಇದ್ರದ್ದು. ಏನ್ ಕಂಡೀಷನ್ ಅಲ್ಲಿ ಇದೆ ಅಂತ, ತುಂಬಾ ಸಖತ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ಸರ್ ಹತ್ರ ಮಾತಾಡೋಣ, ಕೇಳ್ಕೊಳ್ಳೋಣ ಏನೇನ್ ಪ್ರೈಸ್ ಇದೆ ಅಂತ. ಸರ್ ಇದೆಲ್ಲ ಸೇಲಿಗಿರೋದಾ ಸರ್? ಹೌದು ಸರ್, ಖಂಡಿತ ಸೇಲ್ಗೆ ಇರೋದು. ಎಲ್ಲ ಗಾಡಿ ಇದೆ ನಮ್ಮ ಹತ್ರ, ಪ್ರೀಮಿಯಂ ಗಾಡಿಯಿಂದ ಚಿಕ್ಕ ಗಾಡಿವರೆಗೂ ಎಲ್ಲ ಇದೆ. ನೋಡಿ ಹಯಾಬುಸಾ ಇದೆ ಸ್ಟಾರ್ಟಿಂಗ್. ಇಲ್ಲಿ ಕಂಡೀಷನ್ ನೋಡಬಹುದು ನೀವು ಹೆಂಗಿದೆ, ಆಲ್ಮೋಸ್ಟ್ ಒಂದ್ ಸ್ಕ್ರಾಚ್ ಇಲ್ಲ ಗಾಡಿನಲ್ಲಿ. 2018 ಮಾಡಲ್ ಇದು. ಸ್ಟಾರ್ಟ್ ಮಾಡಿ ತೋರಿಸಿ, ಎಕ್ಸಾಸ್ಟ್ ನೋಟು ನೀವು ಕೇಳ್ಬೋದು. ಸರ್ ತುಂಬಾ ಚೆನ್ನಾಗಿದೆಯಲ್ಲ ಸರ್ ಕಂಡೀಷನ್? ಸರ್ ಫ್ಲಾಲೆಸ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. 2 ಗಾಡಿ ಇದೆ ನಮ್ಮ ಹತ್ರ. ಅದ್ ಬಿಟ್ಟು ನಿಮ್ಗೆ ಬೆನೆಲಿ ಸಿಗತ್ತೆ ನಮ್ಮ ಕಡೆಯಿಂದ. ಬೆನ್ಲಿ ಇದೆ ನಿಮ್ಗೆ, ಪ್ರೀಮಿಯಂ ಗಾಡಿನಲ್ಲಿ ಹಾರ್ಲಿ ಡೇವಿಡ್ಸನ್ ಸಿಗತ್ತೆ, KTM ಬ್ರ್ಯಾಂಡ್ ಸಿಗತ್ತೆ. ಎಲ್ಲ ಗಾಡಿ ನಮ್ಮ ಹತ್ರ ಸಿಗತ್ತೆ. ನಿಮ್ಗೆ ಯಾವ್ದು ಗಾಡಿ ಬೇಕಾ ಡೆಫಿನೆಟ್ಲಿ ಬನ್ನಿ, ನಾವು 100% ನಿಮ್ಗೆ ಅದು ಯಾವ ಗಾಡಿ ಹಿಡ್ಕೊಂಡು ಬರ್ತೀರಾ ಅದ್ ಸೆಟ್ ಮಾಡಿ ಕೊಡ್ತೀವಿ ನಾವು. ಮತ್ತೆ ಎಲ್ಲಾ ಗಾಡಿಗಳಲ್ಲೂ ಎಲ್ಲ ಲೈಕ್ ವ್ಯಾರಂಟಿ ಎಲ್ಲ ಇರುತ್ತೆ ನಿಮ್ಮ ಹತ್ರ? ಡೆಫಿನೆಟ್ಲಿ 100 days ಇಂಜಿನ್ ವ್ಯಾರಂಟಿ ಬರುತ್ತೆ ನಮ್ಮ ಕಡೆಯಿಂದ. ಓಕೆ, ಎಲ್ಲ ಗಾಡಿ ಮೇಲೆ ನಮ್ಮ ಕಡೆಯಿಂದ ಇಂಜಿನ್ ವ್ಯಾರಂಟಿ ಇರುತ್ತೆ. ನೀವು ಬನ್ನಿ, ನಾನು ಮಾಡ್ಕೊಡೋಣ. 100 days ಇಂಜಿನ್ ವ್ಯಾರಂಟಿ. ಬೇಸಿಕ್ ಪ್ರೈಸ್ ಎಷ್ಟಿಂದ ಸ್ಟಾರ್ಟ್ ಆಗಿದೆ ಸರ್? ಬೇಸಿಕ್ ಪ್ರೈಸ್ ನಿಮ್ಗೆ ಡಿಪೆಂಡ್, ಗಾಡಿ ಮೇಲೆ ಡಿಪೆಂಡ್ ಇರುತ್ತೆ. ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಹೈ ಎಂಡ್ ಮಾಡಲ್ಸ್ ಇದೆ. ಹೈ ಎಂಡ್ ಮಾಡಲ್ಸ್ ನಿಮ್ಗೆ ಲೆಸ್ ಪ್ರೈಸ್ ನಲ್ಲಿ ಮಾಡ್ಕೊಡ್ತೀನಿ ಬೇಕಂದ್ರೆ. ಆಲ್ಮೋಸ್ಟ್ 70-80,000 ಇಂದ ಹೈ ಎಂಡ್ ಮಾಡಲ್ಸ್ ನಿಮ್ಗೆ ಮಾಡ್ಕೊಡೋಣ. ಮೋಪೆಡ್ಸ್ ಇದೆ, ಮೋಪೆಡ್ಸ್ ಬೇಕಂದ್ರೆ ಮೋಪೆಡ್ಸ್ ಕೊಡ್ತೀನಿ. ಗೇರ್ ಗಾಡಿ ಬೇಕಂದ್ರೆ ಗೇರ್ ಗಾಡಿ ಕೊಡ್ತೀನಿ. ಬೆಸ್ಟ್ ಪ್ರೈಸ್ ನಲ್ಲಿ ಕಂಪೇರಿಂಗ್ ಮಾರ್ಕೆಟ್ ಪ್ರೈಸ್ ಬೆಸ್ಟ್ ಪ್ರೈಸ್ ನಲ್ಲಿ ಮಾಡ್ಕೊಡ್ತೀನಿ ಸರ್. ಇವಾಗ ಎಲೆಕ್ಟ್ರಿಕ್ ಬೈಕ್ಸ್ ಎಲ್ಲ ಸ್ಟಾರ್ಟ್ ಆಗಿದೆಯಲ್ಲ, ಎಲೆಕ್ಟ್ರಿಕ್ ಬೈಕ್ಸ್ ಕೂಡ ಅವೈಲೇಬಲ್ ಇದೆಯಾ? ರೈಟ್ ನೋ ಇನ್ನೂ ಬಂದಿಲ್ಲ ಸರ್ ಮಾರ್ಕೆಟ್ ನಲ್ಲಿ. ಇದು ಎಲೆಕ್ಟ್ರಿಕ್ ಬೈಕ್ಸ್ ನಮ್ಮ ಹತ್ರ ಇಲ್ಲ. ಮೋಪೆಡ್ಸ್ ಇದೆ ಎಲೆಕ್ಟ್ರಿಕ್ ನಲ್ಲಿ, ಬಟ್ ಬೈಕ್ಸ್ ನಲ್ಲಿ ಇನ್ನೂ ನಾವು ಸ್ಟಾರ್ಟ್ ಮಾಡಿಲ್ಲ. ಬೈಕ್ಸ್ ಅಲ್ಲಿ ಇಲ್ಲ, ಮೋಪೆಡ್ಸ್ ಅಲ್ಲಿ ಎಲೆಕ್ಟ್ರಿಕ್ ಎಲ್ಲ ಅವೈಲೇಬಲ್. ಜಲ್ದಿ ನಾವು ಸ್ಟಾರ್ಟ್ ಮಾಡ್ತೀವಿ. ಕರೆಕ್ಟ್. ಓಕೆ ಸರ್, ಇದ್ಯಾವ ಗಾಡಿ ಸರ್ ಇದು? ಸರ್ ಇದು ಬೆನ್ಲಿ 600i 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ತುಂಬಾ ಚೆನ್ನಾಗಿದೆ. ಇದು ಎಕ್ಸಾಸ್ಟ್ ನೋಟ್ ನೀವು ಕೇಳ್ಬೋದು ಬೇಕಂದ್ರೆ. ಫ್ಲಾಲೆಸ್ ಕಂಡೀಷನ್ ನಲ್ಲಿ ಇದೆ. ನೀವು ಬಂದ್ರೆ ಕಸ್ಟಮರು ಸಿಂಗಲ್ ಓನರ್ ಸರ್ ಇದು? ಡೆಫಿನೆಟ್ಲಿ ಸಿಂಗಲ್ ಓನರ್ ಸರ್. ಇದು ತುಂಬಾ ಕಮ್ಮಿ ಓಡಿಸಿದ್ದಾರೆ. ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ ಮಾರ್ಕೆಟ್ ಪ್ರೈಸ್ ಇಂದಾನು ಕಮ್ಮಿ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಸೊ ಕೇಳ್ಕೊಂಡಿದ್ದೀರಾ? ಸೊ ತುಂಬಾ ಕಡಿಮೆ ಬೆಲೆಯಲ್ಲಿ ಅವೈಲೇಬಲ್ ಇದೆಯಂತೆ ಬೆನೆಲಿ. ಬೇಕಂದ್ರೆ ಫೈನಾನ್ಸ್ ಬೇಕಂದ್ರೆ ನಮ್ಮ ಹತ್ರ IDFC ಬ್ಯಾಂಕ್ ಟೈ ಅಪ್ ಆಗಿದೆ.
ಫೈನಾನ್ಸ್ ಮಾಡ್ಕೊಡ್ತೀನಿ. ಸೊ ಫೈನಾನ್ಸ್ ಕೂಡ ಫೈನಾನ್ಸ್ ಮಾಡ್ಕೊಡ್ತೀನಿ. ಸೊ ಫೈನಾನ್ಸ್ ಕೂಡ ಅವೈಲೇಬಲ್ ಇದೆ. 12 ಮಂತ್ಸ್ 24 ಮಂತ್ಸ್ ಈಸಿಲಿ ಪೇ ಮಾಡಬಹುದು ನೀವು. ಸೊ IDFC ನ ಸರ್ ಇರೋದು? IDFC ಇಂದ ಅಪ್ ಟು 3 years ವರ್ಗೂ ಫೈನಾನ್ಸ್ ಸಿಗುತ್ತೆ. ನಿಮ್ ಎಲಿಜಿಬಿಲಿಟಿ ಪ್ರಕಾರ ನಿಮ್ಗೆ ಏನ್ ನಿಮ್ಗೆ ಇಷ್ಟ ಆಗತ್ತೆ ಅದ್ ನೀವು ಪ್ಲಾನ್ ತಗೊಂಡ್ಬೋದು ಸರ್. ಸೊ ಆರಾಮಾಗಿ 3 years ಅಲ್ಲಿ ಅಂದ್ರೆ 36 months ಅಲ್ಲಿ ಆರಾಮಾಗಿ ಪೇ ಮಾಡ್ಕೊಬಹುದು ನೀವು. ಸೊ ಬೇಸಿಕ್ ಪ್ರೈಸ್ ಅಂದ್ರೆ ನೀವು ಕೇಳಿಸ್ಕೊಂಡಿದೀರಾ 80,000 85,000. ಸೊ ಇವ್ರ ಹತ್ರ ಅಪ್ ಟು 15 lakh 16 lakh ತನಕನೂ ಗಾಡಿಗಳು ಅವೈಲೇಬಲ್ ಇದೆ. ಸೊ ಓವರ್ ಆಲ್ ನೋಡ್ಕೊಬಹುದು. ಎಲ್ಲ ಪ್ರೀಮಿಯಂ ಗಾಡಿಯಿಂದ ಹಿಡಿದು ಇವಾಗ ಜಸ್ಟ್ ನೋಡಿದೀರಾ ಹಯಾಬುಸಾ ಎಲ್ಲ. ಸೊ ಓವರ್ ಆಲ್ ಎಲ್ಲ ಅವೈಲೇಬಲ್ ಇದೆ. ಸೊ ಇಲ್ಲಿ ನೋಡಿ ಇವ್ರ ಹತ್ರ ಎಕ್ಸ್ಪಲ್ಸ್ ಕೂಡ ಇದೆ. ಎಕ್ಸ್ಪಲ್ಸ್ 200. ಸೊ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದಾರಂತೆ. ಫಸ್ಟ್ ಪಾರ್ಟಿ ಓನರು, ಏನ್ ಅಷ್ಟೊಂದು ಯೂಸೇ ಆಗಿಲ್ಲ. ನೀವು ನೋಡ್ಕೊಬಹುದು. ಓವರ್ ಆಲ್ ಬರೀ 2021 ಮಾಡೆಲ್ ಇದು. ಸೊ ನೋಡಿ ಏನ್ ಸಕ್ಕದಾಗಿದೆ ಕಂಡೀಷನ್ ಎಲ್ಲ. ಸೊ ಇದ್ರದ್ದು ಆಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು ಇವ್ರ ಹತ್ರ 1,20,000 ತನಕ ಇದೆ. ಸೊ ಬಂದ್ರೆ ನೆಗೋಷಿಯಬಲ್ ಪ್ರೈಸಸ್ ಕೂಡ ಅವೈಲೇಬಲ್. ಸೊ ಇಲ್ಲಿ ನೋಡಿ ಎಕ್ಸ್ಪಲ್ಸ್ ಅಲ್ಲಿ ವೈಟ್ ಕೂಡ ಅವೈಲೇಬಲ್ ಇದೆ, ಮತ್ತೆ ಬ್ಲಾಕ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ ನೋಡಿ ಹಿಮಾಲಯನ್ ಅವೈಲೇಬಲ್ ಇದೆ. ಇಲ್ಲಿ ನೋಡಿದ್ರೆ ನಿಮ್ಗೆ ಸುಜುಕಿ ವಿಸ್ಟಾಮ್ ಅವೈಲೇಬಲ್ ಇದೆ. ಸೊ ಇಲ್ಲಿ ನೋಡ್ಬೋದು ತುಂಬಾ ಹೈ ಡಿಮ್ಯಾಂಡ್ ಅಲ್ಲಿ ಇರೋದು KTM 390 ಕೂಡ ಅವೈಲೇಬಲ್ ಇದೆ ಇವ್ರ ಹತ್ರ. 2022 ಮಾಡೆಲ್ ಅಂತೆ. ಸೊ ಓವರ್ ಆಲ್ ಅದು ಫಸ್ಟ್ ಪಾರ್ಟಿ ಓನರು. ಏನು ಅಷ್ಟೊಂದು ಓಡ್ಸೇ ಇಲ್ಲ. ಚೆಕ್ ಮಾಡ್ಕೊಬಹುದು ಏನ್ ಕಂಡೀಷನ್ ಅಲ್ಲಿ ಇದೆ ಅಂತ. ತುಂಬಾ ಸಖತ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ಏನ್ ಅಷ್ಟೊಂದು ಯೂಸ್ ಆಗಿಲ್ಲ. ನೀವು ಟೈರ್ಗಳು ನೋಡ್ಕೊಬಹುದು ಎಷ್ಟು ಯೂಸ್ ಆಗಿದೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಸೊ ನೀವು ಟೈರ್ಗಳು ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ನೋಡ್ಬೋದು ಬೆನೆಲಿ ಇಂಪೀರಿಯಲ್ 400 ಕೂಡ ಅವೈಲೇಬಲ್ ಇದೆ ಇವ್ರ ಹತ್ರ. 2 ಗಾಡಿ ಅವೈಲೇಬಲ್ ಇದೆ. ಸೊ ಒಂದ್ ಬಂದ್ಬಿಟ್ಟು ಫಸ್ಟ್ ಓನರು, ಇನ್ನೊಂದು ಬಂದ್ಬಿಟ್ಟು ಸೆಕೆಂಡ್ ಓನರು. ಸೊ ಒಂದು 2020 ಮಾಡೆಲ್ ಇದೆ, ಇನ್ನೊಂದು 2021 ಮಾಡೆಲ್ ಇದೆ. ಸೊ 2 ಗಾಡಿ ಅವೈಲೇಬಲ್ ಇದೆ ಇಂಪೀರಿಯಲ್ 400 ಅಂತ. ಸೊ 2 ಗಾಡಿನೂ ಅವೈಲೇಬಲ್ ಇದೆ. ಸೊ ಓವರ್ ಆಲ್ ಸೆಲ್ಲಿಂಗ್ ಪ್ರೈಸ್ ಇವ್ರ ಹತ್ರ ತುಂಬಾ ಕಡಿಮೆ ಇದೆಯಂತೆ. ಸೊ ಇದೆಲ್ಲ ತುಂಬಾ ಹೈ ಎಂಡ್ ಮಾಡೆಲ್ಸ್ ಬೆನೆಲಿದು. ಸೊ ನೋಡ್ಕೊಬಹುದು. ಸೊ ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ ಅಲ್ಲಿ 3 ಗಾಡಿ ಅವೈಲೇಬಲ್ ಇದೆ ಇವ್ರ ಹತ್ರ. ಸೊ ಇಲ್ಲಿ ನೋಡ್ಬೋದು ಬ್ಲಾಕ್ ಅಂಡ್ ರೆಡ್ 2 ಇದೆ, ಇನ್ನೊಂದು ವೈಟ್ ಅಂಡ್ ರೆಡ್ ಇನ್ನೊಂದು ಅವೈಲೇಬಲ್ ಇದೆ. ಸೊ ಫಸ್ಟ್ ಪಾರ್ಟಿ ಓನರ್ ಕೂಡ ಇದೆ, ಥರ್ಡ್ ಪಾರ್ಟಿ ಓನರ್ ಕೂಡ ಅವೈಲೇಬಲ್ ಇದೆ. 2019 2 ಇದೆ ಗಾಡಿ. ಇನ್ನೊಂದು ಗಾಡಿ ಬಂದ್ಬಿಟ್ಟು 2022 ಮಾಡೆಲ್ ಇದೆ. ಸೊ ತುಂಬಾ ಸಖತ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡೋರು ಇವರು. ಪ್ರೈಸ್ ನೋಡಿದ್ರೆ ತುಂಬಾ ಕಡಿಮೆ ಪ್ರೈಸು. ಸೊ ನೀವು ಬೇರೆ ಕಡೆ ಏನಾದ್ರು ನೋಡಿದ್ರೆ ಇದೇ ಸೇಮ್ 275 265 ಅಂತ ಹೇಳ್ತಾರೆ. ಇವ್ರ ಹತ್ರ ಬೇರೆ 2,25,000 ಅಲ್ಲಿ ಅವೈಲೇಬಲ್ ಇದೆ. ಸೊ ಇಲ್ಲಿ ನೋಡಿ ಇವ್ರ ಹತ್ರ ಹಾರ್ಲಿ ಡೇವಿಡ್ಸನ್ ಕೂಡ ಅವೈಲೇಬಲ್ ಇದೆ. ಸೊ 2 ಗಾಡಿ ಅವೈಲೇಬಲ್ ಇದೆ ಹಾರ್ಲಿ ಡೇವಿಡ್ಸನ್ ಅಲ್ಲಿ. 2016 ಮತ್ತೆ 2018 ಮಾಡೆಲ್. ಸೊ ಇದೆಲ್ಲ ತುಂಬಾ ಸ್ಟಡ್ ಗಾಡಿ ಇದೆಲ್ಲ. ಸೊ ನೀವೆಲ್ಲ ಲೆದರ್ ಜಾಕೆಟ್ ಹಾಕೊಂಡು ನೀವೆಲ್ಲ ಓಡಿಸಿದ್ರೆ ಅಲಗ್ ಬೇರೆ ಲೆವೆಲ್ಲೇ ಇರುತ್ತೆ ಇದು. ಸೊ ಇಲ್ಲಿ ನೋಡ್ಕೋಬಹುದು ಏನ್ ಸೀಟ್ ರೆಸ್ಟ್ ಎಲ್ಲ ಹೆಂಗಿದೆ ಅಂತ. ಸೊ ಇಲ್ಲಿ ನೋಡಿ ಹೆಂಗಿದೆ ಸೀಟ್ ರೆಸ್ಟ್ ಎಲ್ಲ ಅಂತ. ಸೊ ಒಂದ್ಸತಿ ಆನ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ ನೀವೇ. ಸೊ ಇಲ್ಲಿ ನೋಡಿ ಇವ್ರ ಹತ್ರ BMW 310 ಕೂಡ ಅವೈಲೇಬಲ್ ಇದೆ. ಸೊ ಎಲ್ಲ ಆಲ್ಮೋಸ್ಟ್ ಫಸ್ಟ್ ಪಾರ್ಟಿ ಯೂನರ್ಸ್ ಮಾತ್ರ ಇರೋದು. ಸೊ ಏನ್ ಅಷ್ಟೊಂದು ಯೂಸ್ ಆಗಿರಲ್ಲ, ಏನ್ ಅಷ್ಟೊಂದು ಲೈಕ್ ಓಡಿರಲ್ಲ. ಸೊ ಎಲ್ಲ ತುಂಬಾ ಕಡಿಮೆ ಕಿಲೋಮೀಟರ್ಸ್ ಓಡಿರುತ್ತೆ. ಸೊ ಅದು ಬೇರೆ ಫಸ್ಟ್ ಪಾರ್ಟಿ 2022 2023 2021 ಮಾಡಲ್ಲೇ ಜಾಸ್ತಿ ಇವ್ರ ಹತ್ರ ಅವೈಲೇಬಲ್ ಇರೋದು. ಸೊ ನೋಡ್ಕೊಬಹುದು ಏನ್ ಕಂಡೀಷನ್ ಇದೆ. ನಿಮ್ ಟೈರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಏನಿದೆ, ಎಷ್ಟು ಓಡಿದೆ, ಏನ್ ಕಂಡೀಷನ್ ಅಲ್ಲಿದೆ ಅಂತ. ಸೊ ಓವರ್ ಆಲ್ ತುಂಬಾ ಸಖತ್ ಕಂಡೀಷನ್ ಅಲ್ಲಿದೆ ಬೈಕ್ಸ್ ಎಲ್ಲ. ನೀವು ಬಂದು ಪರ್ಚೇಸ್ ಮಾಡಿ ನೋಡಿ. ಓವರ್ ಆಲ್ ನೀವು ಬಂದ್ರೆ ನೀವೇ ಖುಷಿ ಆಗ್ಬಿಡ್ತೀರಾ. ಟ್ರಯಂಫ್ ಇದು ಆಕ್ಚುಲಿ ಥರ್ಡ್ ಪಾರ್ಟಿ ಓನರ್ ಇದು. ಸೊ ಓವರ್ ಆಲ್ ನಿಮ್ಗೆ 2016 ಮಾಡೆಲ್ ಇದು ತುಂಬಾ ಹೈ ಎಂಡ್. ನೀವು ನೋಡ್ಕೊಬಹುದು ಏನ್ ಮಾಡಿಫಿಕೇಶನ್ಸ್ ಎಲ್ಲ ಆಗಿದೆ ಅಂತ ಗಾಡಿಯಲ್ಲಿ. ಸೊ ಇದೆಲ್ಲ ಹೆಂಗ ಬರುತ್ತೆ ನಿಮ್ಗೆ ಅಂದ್ರೆ ಥರ್ಡ್ ಪಾರ್ಟಿ ಓನರ್ ಇದು. ಏನ್ ಅಷ್ಟೊಂದು ಓಡಿಲ್ಲ ಗಾಡಿ, ಸ್ವಲ್ಪನೂ ಲೈಕ್ ಸ್ಕ್ರಾಚಸ್ ಇಲ್ಲ ಗಾಡಿ ಮೇಲೆ. ನೀವು ನೋಡ್ಕೊಬಹುದು ತುಂಬಾ ಚೆನ್ನಾಗಿದೆ ಕಂಡೀಷನ್. ಸೊ ಇಲ್ಲಿ ನೋಡಿ ಕವಾಸಕಿ ನಿಂಜಾ 300 ಇದು ಕೂಡ ಅವೈಲೇಬಲ್ ಇದೆ ಇವ್ರ ಹತ್ರ ಗ್ರೀನ್ ಕಲರ್ ಅಲ್ಲಿ. ನೋಡ್ಕೊಬಹುದು ತುಂಬಾ ಚೆನ್ನಾಗಿದೆ ಕಂಡೀಷನ್. 2022 ಮಾಡೆಲ್ ಫಸ್ಟ್ ಪಾರ್ಟಿ ಓನರು. ನೋಡ್ಕೊಬಹುದು ಎಷ್ಟು ಚೆನ್ನಾಗಿದೆ ಕಂಡೀಷನ್. ಸೊ ಇಲ್ಲಿ ಬಂದ್ರೆ ಇದು ನೋಡಿ RC 390 ಅಂತ. ಸೊ ಓವರ್ ಆಲ್ ಇದು ಫಸ್ಟ್ ಪಾರ್ಟಿ ಓನರೇ.
ಸೊ ನೋಡ್ಕೊಬಹುದು 2024 ಮಾಡೆಲ್ ಇದು, ಇದೇ ವರ್ಷದ ಮಾಡೆಲ್ ಇದು 2024. ಅಂದ್ರೆ ಒಂದ್ ವರ್ಷನೂ ಯೂಸ್ ಆಗಿಲ್ಲ ಗಾಡಿ, ಬರೇ 4 months ಹಳೆ ಗಾಡಿ ಇದು ಅಷ್ಟೇ, ಬರೀ 4 months ಓಡ್ತಿದ್ದಾರೆ ಅಷ್ಟೇ. ಸೊ ಇದು ನೋಡ್ಬೋದು, ಇದು RC390, ಇದು 2023 ಮಾಡೆಲ್, ಇದು ಫಸ್ಟ್ ಪಾರ್ಟಿ ಓನರ್, ಇದು ಅಷ್ಟೊಂದು ಯೂಸೇ ಆಗಿಲ್ಲ. ಸೊ ಸ್ವಲ್ಪ ಸ್ಕ್ರಾಚಸ್ ಇದೆ ಅಷ್ಟೇ, ಅಂದ್ರೆ ಜಾಸ್ತಿ ಯೂಸೇ ಆಗಿಲ್ಲ. ನಿಮ್ಗೂ ಗೊತ್ತಿರ್ಬೋದು, ಫೈಬರ್ ಬಾಡಿ ಇದು RC390, ಸೊ ಸ್ಕ್ರಾಚಸ್ ಬಂದೇ ಬರುತ್ತೆ, ಅಂದ್ರೆ ಅಷ್ಟೊಂದು ಯೂಸ್ ಆಗಿಲ್ಲ ಗಾಡಿ. ಇದು ತುಂಬಾ ಯೂಸ್ ಆಗಿರೋ ಗಾಡಿ, ಯೂಸ್ ಮಾಡ್ತಿರೋ ಗಾಡಿ R15. ಸೊ ಏನ್ ಸಖತ್ ಕಂಡೀಷನ್ ಅಲ್ಲಿ ಇದೆ. ಸೊ ಓವರ್ ಆಲ್ ಕಾಲೇಜ್ ಸ್ಟೂಡೆಂಟ್ಸ್, ಲೈಕ್ ಯಂಗ್ ಏಜ್ ಇವೆಲ್ಲ ಇದನ್ನ ಪ್ರಿಫರ್ ಮಾಡ್ತಾರೆ. R15 2022 ಮಾಡೆಲ್, ಇದು ಫಸ್ಟ್ ಪಾರ್ಟಿ ಓನರ್. ಎಲ್ಲ ಆಲ್ಮೋಸ್ಟ್ ಇವ್ರ ಹತ್ರ ಫಸ್ಟ್ ಪಾರ್ಟಿ ಓನರ್ ಮಾತ್ರ ಅವೈಲೇಬಲ್ ಇರೋದು. ಸೊ ಇವ್ರ ಹತ್ರ 100 days ಇಂಜಿನ್ ವ್ಯಾರಂಟಿ ಬರುತ್ತೆ. ಸೊ ನೋಡ್ಕೊಳ್ಳಿ, ಅದು ನಿಮ್ಗೆ ಸರ್ವಿಸ್ ಕೂಡ ಇದೆಯಂತೆ, ನೀವು ಮಾತಾಡಿದ್ರೆ ಸರ್ವಿಸ್ ಕೂಡ ಅವೈಲೇಬಲ್ ಇದೆ. ಇವ್ರ ನೋಡಿ ಇರ್ತೀರ ನೀವು. ಓಲಾ ಎಲೆಕ್ಟ್ರಿಕ್ S1 Pro ಗಾಡಿ ಏನ್ ಸಕ್ಕದೆ ಇದೆ ನೋಡಿ. ಸೊ 2022 ಮಾಡೆಲ್ ಅಂತೆ, ತುಂಬಾ ಚೆನ್ನಾಗಿದೆ ಕಂಡೀಷನ್ ಮಾತ್ರ. ಪ್ರೈಸ್ ನೀವು ಕೇಳ್ಕೊಂಡ್ರೆ ಅಷ್ಟೇ, ಇದು ಆಕ್ಚುಯಲ್ ಪ್ರೈಸ್ ಇರೋದು 1,50,000 ಇವಾಗ. ಸೊ ಇವ್ರ ಹತ್ರ ಏನ್ ಓಡೇ ಇಲ್ಲ ಗಾಡಿ. ಸೊ ಎಷ್ಟಿರ್ಬೋದು ನೀವೇ ಗೆಸ್ ಮಾಡ್ಕೊಬಹುದು. ಸೊ ಪ್ರೈಸ್ ಎಷ್ಟಿದೆ ಅಂದ್ರೆ ಬೇರೆ 90,000 ಅಂತೆ. ಇಲ್ಲಿ ಇವ್ರ ಹತ್ರ 4 ವೇರಿಯಂಟ್ ಇದೆ. ವೈಟ್ ಕಲರ್ ಇದೆ, ಬ್ಲಾಕ್ ಕಲರ್ ಇದೆ, ಆರೆಂಜ್ ಕಲರ್ ಇದೆ. ಸೊ ಎಲ್ಲ 2021 ಮತ್ತೆ 2022 ಮಾಡೆಲ್ಸ್. ಸೊ ನೀವು ಎಷ್ಟಂತ ಗೆಸ್ ಮಾಡಿದ್ರೆ ಇದ್ರ ಪ್ರೈಸ್ ಆಕ್ಚುಲಿ ಬಂದ್ಬಿಟ್ಟು 2 lakh ಇದೆ. ಸೊ ಇವ್ರ ಹತ್ರ ಬೇರೆ 90,000 ಅಷ್ಟೇ. NS 200, ಅದು ನೀವು ಬೇಕಂದ್ರೆ IDFC ಫೈನಾನ್ಸ್ ಅಲ್ಲಿ ಫೈನಾನ್ಸು ಮಾಡ್ಕೊಬಹುದು ಈಸಿ. ಸೊ ಇದು ನೋಡಿ, ತುಂಬಾ ಹೈ ಎಂಡ್ ಮಾಡೆಲ್ ರಾಯಲ್ ಎನ್ಫೀಲ್ಡ್ ಅಲ್ಲಿ ಮೆಟಿಯಾರ್ 350 ಅಂತ. ಸೊ ಇದು ಫಸ್ಟ್ ಪಾರ್ಟಿ ಓನರು. ಓವರ್ ಆಲ್ 2023 ಮಾಡೆಲ್ ಇದು, ಏನ್ ಅಷ್ಟೊಂದು ಯೂಸೇ ಆಗಿಲ್ಲ. ನೀವು ನಂಬರ್ ನೋಡ್ಕೊಬಹುದು, ನಂಬರ್ ಎಷ್ಟು ಚೆನ್ನಾಗಿದೆ ಇದ್ರದ್ದು ಅಂತ, 9990 ಅಂತ. ಸೊ ಓವರ್ ಆಲ್ ಎಷ್ಟಂತ ಗೆಸ್ ಮಾಡಿದ್ರೆ ಇದ್ರದ್ದು ಪ್ರೈಸು ಬೇರೆ 2,30,000 ಅಂತ ಪ್ರೈಸು. ಗುರು ಇಲ್ಲಿ ನೋಡಿ, ಟ್ರೆಕ್ಕಿಂಗ್ ಬೈಕ್. ನೀವೆಲ್ಲಾದ್ರೂ ಟ್ರೆಕ್ಕಿಂಗ್ ಮಾಡ್ಬೇಕಂದ್ರೆ ಇದೇ ಬೈಕಲ್ಲಿ ಹೋಗ್ಬೇಕು. ನೀವ್ ಎಲ್ಲ ಬೈಕರ್ಸ್ಗೆಲ್ಲ ನೋಡಿರ್ಬೋದು, ಟ್ರೆಕ್ಕಿಂಗ್ ಎಲ್ಲ ಮಾಡೋದು ಇವರೆಲ್ಲ. ಸೊ ಟ್ರೆಕ್ಕಿಂಗ್ ಬೈಕ್ ಅಂತಾರೆ, ಹಿಮಾಲಯನ್ ಅಂತ ರಾಯಲ್ ಎನ್ಫೀಲ್ಡ್ ಅಲ್ಲಿ. ಸೊ 2019 ಮಾಡೆಲ್ ಕೂಡ ಅವೈಲೇಬಲ್ ಇದೆ, 2020 ಮಾಡೆಲ್ ಕೂಡ ಅವೈಲೇಬಲ್ ಇದೆ. ಎರಡು ಫಸ್ಟ್ ಪಾರ್ಟಿ ಓನರೇ ಇರೋದು. ಸೊ ನೋಡ್ಕೊಬಹುದು ಎಷ್ಟು ಚೆನ್ನಾಗಿದೆ. ವೈಟ್ ವೇರಿಯಂಟ್ ಅಲ್ಲಿ ಇದೆ, ಬ್ಲಾಕ್ ವೇರಿಯಂಟ್ ಅಲ್ಲಿ ಇದೆ. ಪಾಪ ಇದ್ ನೋಡಿ, ನಮ್ಮ ಹಳೆ ಕಾಲ್ ರಾಯಲ್ ಎನ್ಫೀಲ್ಡ್, ಫಸ್ಟ್ ರಾಯಲ್ ಎನ್ಫೀಲ್ಡ್ ಏನ್ ಸಕ್ಕತ್ತಾಗಿದೆ. ಸೊ ಇದೆಲ್ಲ ತುಂಬಾ ಹೈ ಎಂಡ್, ಲೈಕ್ ತುಂಬಾ ಲೈಕ್ ರೈತರ ಮಕ್ಕಳೆಲ್ಲ ಯೂಸ್ ಮಾಡ್ತಾರೆ, ಲೈಕ್ ಶ್ರೀಮಂತರ ತರ. ಸೊ ಆ ತರ ಗಾಡಿ ಇದು ರಾಯಲ್ ಎನ್ಫೀಲ್ಡ್. ಸೊ ಅದು ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ. 2016 ಮಾಡೆಲ್, 2017 ಮಾಡೆಲ್, 2013 ಮಾಡೆಲ್, 2012 ಮಾಡೆಲ್. ಓವರ್ ಆಲ್ ನೀವು ನೋಡ್ಕೊಬಹುದು ಎಷ್ಟು ಚೆನ್ನಾಗಿದೆ ಅಂತ. ಇವರು ರಾಯಲ್ ಎನ್ಫೀಲ್ಡ್ ಅಲ್ಲಿ ಹೋಂಡಾ ವೇರಿಯಂಟ್ ಬಿಟ್ಟಿದ್ದ ನೋಡಿ. ಸೊ ಅದು ಕೂಡ ಅವೈಲೇಬಲ್ ಇದೆ ಇವ್ರ ಹತ್ರ, ಹೋಂಡಾ ಹೈನಸ್. ಸೊ ಇಲ್ಲಿ ನೋಡಿ ಏನ್ ಸಕ್ಕರ ಇದೆ ಕಂಡೀಷನ್ ಎಲ್ಲ. ಸೇಮ್ ರಾಯಲ್ ಎನ್ಫೀಲ್ಡ್ ಲುಕ್ ಅಲ್ಲೇ ಮಾಡಿರೋದು ಅವನು, ಹೋಂಡಾ ಅವನು. ಸೊ ಅದು ಕೂಡ ಅವೈಲೇಬಲ್ ಇದೆ. ಫಸ್ಟ್ ಪಾರ್ಟಿ ಓನರು, 2021 ಮಾಡೆಲ್ ಹೋಂಡಾದ ಗಾಡಿ. ಇದ್ರ ಪ್ರೈಸ್ ಬಂದ್ಬಿಟ್ಟು ಆಕ್ಚುಯಲ್ 3,10,000, 3,20,000 ತನಕ ಇದೆ. ಇವ್ರ ಹತ್ರ ಬೇರೆ 1,80,000 ಸಿಗ್ತಾ ಇದೆ ಇವ್ರ ಹತ್ರ. ಗುರು ಏನ್ ಸೈಕಲ್ ಇದೆ ನೋಡಿ ಗಾಡಿ ಇದು, ಅಂದ್ರೆ RR 310 ಅಂತ. ಈ ತರ ಗಾಡಿ ಎಲ್ಲೂ ಸಿಗಲ್ಲ ನಿಮ್ಗೆ, ಈ ತರ ಕಂಡೀಷನ್ ಅಲ್ಲಿ ಇರೋದು ಅದು. ಇದು 2022 ಮಾಡೆಲ್, ಫಸ್ಟ್ ಪಾರ್ಟಿ ಓನರು, ಅಷ್ಟು ಯೂಸೇ ಆಗಿಲ್ಲ. ನೀವು ನೋಡ್ಕೊಬಹುದು, ಹೀರೋಗಳು ಯೂಸ್ ಮಾಡ್ತಾರಲ್ಲ ಆ ತರ ಇರುತ್ತೆ ಇದೆ ಗಾಡಿ. ನೋಡಿ ಬೇರೆ ಲುಕ್ ನೋಡಿ ಅದು. ಸೊ ನೀವು ಕುತ್ಕೊಂಡ್ರೆ ಪಕ್ಕ ಹೀರೋ ತರ ಕಾಣಿಸ್ತೀರಾ. ಇಲ್ಲಿ ನೋಡಿ ರಾಯಲ್ ಎನ್ಫೀಲ್ಡ್ ಹಂಟರ್ ಅಂತ. ಸೊ ಇದು ಫಸ್ಟ್ ಪಾರ್ಟಿ ಓನರು, ಇದು ಹಂಟರ್ 350 ಅಂತ. ರಾಯಲ್ ಎನ್ಫೀಲ್ಡ್ ಬ್ಲೂ ಕಲರ್ ವೇರಿಯಂಟ್ ಎಲ್ಲ ಅವೈಲೇಬಲ್ ಇದೆ ಇವ್ರ ಹತ್ರ. ಸೊ 2022 ಮಾಡೆಲ್. ಸೊ ಅಂದ್ರೆ ಬರೀ 1.5 ವರ್ಷ ಯೂಸ್ ಆಗಿದೆ ಅಷ್ಟೇ. ಸೊ ಕಂಡೀಷನ್ ನೋಡ್ಕೊಬಹುದು ಏನ್ ಕಂಡೀಷನ್ ಅಲ್ಲಿ ಇದೆ ಅಂತ. ಸೊ ಇದ್ರ ಪ್ರೈಸ್ ನೀವು ಆಕ್ಚುಯಲ್ ತಗೊಳಕ್ ಹೋದ್ರೆ ಬ್ಯಾಂಗ್ಳೂರಲ್ಲಿ 2,80,000, 2,90,000 ತನಕ ಇದೆ. ಬಟ್ ಇವ್ರ ಹತ್ರ ಬೇರೆ 1,80,000 ಸಿಗುತ್ತೆ ನಿಮ್ಗೆ. ಸೊ ಇದು ನೋಡಿ ರಾಯಲ್ ಎನ್ಫೀಲ್ಡ್ GT ಗ್ರೀನ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ ಇವ್ರ ಹತ್ರ. ತುಂಬಾ ಸೈಕ್ ಆಗಿದೆ ಕಂಡೀಷನ್ ಮಾತ್ರ. ಓವರ್ ಆಲ್ ಫಸ್ಟ್ ಪಾರ್ಟಿ ಓನರು, 2022 ಮಾಡೆಲ್ ಇದು. ಸೊ ಒಂದ್ ಸ್ಕ್ರಾಚ್ ಇಲ್ಲ ನೋಡ್ಕೊಬಹುದು. ಸೊ ಓವರ್ ಆಲ್ ತುಂಬಾ ಚೆನ್ನಾಗಿದೆ ಗಾಡಿ ಎಲ್ಲ.
ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಓವರ್ ಆಲ್ ಪ್ರೈಸ್ ನೋಡಿದ್ರೆ ಇದು ತುಂಬಾ ಕಡಿಮೆ ಪ್ರೈಸ್ ಅಂತೆ ಇವ್ರ ಹತ್ರ ಇರೋದು, ಇವಾಗ ಆಫರ್ ಪ್ರೈಸ್ ಅಂತ ಹೇಳ್ಬೋದು. ಸೊ ಇದು ನೋಡಿ ಕಾರ್ಪೊರೇಟ್ ಗಾಡಿ ಅಂತೀವಿ ಇದಕ್ಕೆ. ಸೊ FZ, ಅದು FZ-S ಇದು ಆಕ್ಚುಲಿ ಹೊಸ ವೇರಿಯಂಟ್ 2021 ಮಾಡಲ್. ಇದ್ರದ್ದು ಆಕ್ಚುಲ್ ಪ್ರೈಸ್ ಬಂದ್ಬಿಟ್ಟು 1,60,000 1,70,000 ತನಕ ಇದೆ. ಸೊ ಇವ್ರ ಹತ್ರ ಬೇರೆ 85,000 ಸಿಗ್ತಾ ಇದೆ FZ-S. ನೋಡ್ಕೊಬಹುದು 2021 ಫಸ್ಟ್ ಪಾರ್ಟಿ ಓನರ್ ಇದ್ರದ್ದು. ಇಲ್ಲಿ ನೋಡಿ ಇವ್ರ ಹತ್ರ ಆಕ್ಸೆಸ್ ಅವೈಲೇಬಲ್ ಇದೆ, ಡಿಯೋ ಅವೈಲೇಬಲ್ ಇದೆ, ಎಂಟಾರ್ಕ್ ಅವೈಲೇಬಲ್ ಇದೆ. ಬೇರೆ ಬೈಕ್ಸ್ ಅಂತ ಅಲ್ಲ, ಮೋಪ್ಯಾಡ್ ಕೂಡ ಅವೈಲೇಬಲ್ ಇದೆ ಇವ್ರ ಹತ್ರ. ಸೊ ನೀವು ಏನಾದ್ರು ಮೋಪ್ಯಾಡ್ ಗಾಡಿ ನೋಡ್ತಿದ್ರೆ ಓವರ್ ಆಲ್ ಮೋಪ್ಯಾಡ್ ತಗೋಬಹುದು. ಮೋಪ್ಯಾಡ್ ಕೂಡ ತುಂಬಾ ಚೆನ್ನಾಗಿ ಕಂಡೀಷನ್ ಇದೆ. ಡಿಯೋ ಮತ್ತೆ ಆಕ್ಸೆಸ್ ಬಂದು 2022 ಮಾಡಲ್, ಎಂಟಾರ್ಕ್ ಬಂದ್ಬಿಟ್ಟು 2023 ಮಾಡಲ್. ಇದು 3 ಗಾಡಿನೂ ಫಸ್ಟ್ ಪಾರ್ಟಿ ಓನರೇ ಯೂಸ್ ಮಾಡಿರೋದು. ಸೊ ಏನು ಅಷ್ಟೊಂದು ಯೂಸ್ ಆಗಿಲ್ಲ ಗಾಡಿ. ಸೊ ನೋಡ್ಕೊಬಹುದು ಕಂಡೀಷನ್ ಏನ್ ಚೆನ್ನಾಗಿದೆ ಅಂತ. ಸೊ ಮೋಪ್ಯಾಡ್ ಗಾಡಿ ನೋಡ್ತಿದ್ರೆ ಮೋಪ್ಯಾಡ್ ಗಾಡಿ ಕೂಡ ಬಂದು ನೋಡ್ಕೊಬಹುದು ನೀವು. ಇದ್ರ ಮೇಲೆ ಕೂಡ ಫೈನಾನ್ಸ್ ಎಲ್ಲ ಅವೈಲೇಬಲ್ ಇದೆ, ಬೇರೆ ಅದ್ರ ಮೇಲಲ್ಲ.